ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವ್ರಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಾವು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಡೈಲಿ ಲಾಗ್ಸ್ ಹಾಕೋಕ್ಕಾಗಕತ್ತಿದ್ದಿಲ್ಲ. ಆದರೆ ಇನ್ನು ಮುಂದೆ ನಾನು ಕರೆಕ್ಟಾಗಿ ನಿರ್ಧಾರ ಮಾಡ್ಕೊಂಬಿಟ್ಟೀನಿ. ಒಂದಿನ ಮಿಸ್ ಮಾಡಿದ್ರೆ ಹೆಂಗೋ ಲಾಗ್ ಹಾಕಲೇಬೇಕು ಅಂತೇಳಿ ಗಟ್ಟಿ ನಿರ್ಧಾರ ಮಾಡೀನಿ. ಇನ್ನು ಮುಂದೆ ಡೈಲಿ ಲಾಗ್ಸ್ನ ಹಾಕ್ತೀನಿ ರೀ. ಆದರೆ ಹಾಗೆ ಸುಮ್ಮನೆ ಖಾಲಿ ಲಾಗ್ಸ್ ಅಲ್ಲ, ಡೈಲಿ ಏನಾದರೂ ಒಂದು ಕಂಟೆಂಟ್ ಇರೋ ಲಾಗ್ಸ್ನ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೋರಿ. ಜೊತೆಗೆ ನಾನು ಯೂಟ್ಯೂಬಲ್ಲಿ ಪೋಸ್ಟಲ್ಲೇ ಶೇರ್ ಮಾಡೋದು ಬಿಟ್ಟಿದ್ದೀನಿ ಸಾರೀಸ್. ಆಮೇಲೆ ವಿಡಿಯೋನ ಲಾಗಲ್ಲಿ ಬಿಟ್ಟಿದ್ದೀನಿ, ಎಲ್ಲದು ಬಿಟ್ಬಿಟ್ಟಿದ್ದೆ. ಸಾರಿ ಭಾಳ ಅಂದ್ರೆ ಭಾಳ ಸಾರಿ ಕೇಳ್ಕೊತೀನಿ. ಯಾಕಂದ್ರೆ ಅದು ಏನಾಯ್ತು ಅಂದ್ರೆ ನನಗೆ ಸ್ವಲ್ಪ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು ರೀ. ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕಂತೇಳಿ ಗೊತ್ತಿರಲಿಲ್ಲ. ಎಲ್ಲ ಅಂದರೆ 1 ವರ್ಷ ಮಾಡಿನಂದ್ರೂ ಕೂಡ ನಾವು ಆ ಸಾರಿ ಬಿಸ್ನೆಸ್, ಬಟ್ ಇಷ್ಟು ಬ್ಯುಸಿ ಇರಲಿಲ್ಲ ನಾನು. ಆಮೇಲೆ ಅನುಭವನೂ ಭಾಳ ಕಮ್ಮಿನ ರೀ, ನನಗೆಲ್ಲ ಭಾಳ ಲೇಟಾಗಿ ಇದಾಗುತ್ತೆ. ಹಾಗಾಗಿ ಈ ಸರಿ ಪ್ರತಿಯೊಂದಕ್ಕೂ ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಎಲ್ಲನೂ ಪ್ರತಿಯೊಂದನ್ನು ಈ ಥರ ಶೆಡ್ಯೂಲ್ ವೈಸ್ ಎಲ್ಲ ಮಾಡ್ಕೊಂಬಿಟ್ಟೀನಿ. ಹಾಗಾಗಿ ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ. ಶಾರ್ಟ್ಸು ಹಾಕ್ತೀನಿ, ಸಾರಿ ಕಲೆಕ್ಷನ್ ವಿಡಿಯೋನ ಹಾಕ್ತೀನಿ, ನೆಕ್ಸ್ಟು ಡೈಲಿ ಲಾಗ್ಸು ಹಾಕ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ. ನೆಕ್ಸ್ಟು ಒಂದಷ್ಟು ಜನ ಹೇಳಿದ್ರೆ ಯಾಕೆ ರೀ ಲಾಗ ಹಾಕಕತ್ತಿಲ್ಲ ಅಂತೇಳಿ. ಇಲ್ಲರಿ, ಇನ್ನು ಮುಂದೆ ಹಾಕ್ತೀನಿ. ಹೇಳಿದ್ನೆಲ್ಲ ಸ್ವಲ್ಪ ಭಾಳ ಗೊಂದಲ ಆಗ್ಬಿಟ್ಟಿತ್ತು ನನಗೆ. ಈಗ ಒಂದು ಕ್ಲಾರಿಟಿ ಸಿಕ್ಕೈತಿ, ಏನೇನು ಯಾವಾಗ ಏನು ಮಾಡಬೇಕು, ಯಾವುದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅನ್ನೋದು. ಬರೀ ಈಗ ಲಾಗ್ನ ಶುರು ಮಾಡೀನಿ. ಅದು ನ್ಯೂ ಕಲೆಕ್ಷನ್ ಬಂದಿತ್ತು, ಅದು ವಿಸ್ಕೋ ಸಾರಿ. ಅದು ಬೇಕಾದ್ರೆ ಇವಾಗೂ ಐತಿ, ಬಟ್ ಅದು ವಿಡಿಯೋ ಒಂದು 4 ಡೇಸ್ ಬ್ಯಾಕಿಂದ ಆದರೂ ಕೂಡ ಆ ಕಲೆಕ್ಷನ್ ರೀಸ್ಟಾಕ್ ಆಗೈತಿ. ಇನ್ನೂ ಸ್ವಲ್ಪ ಐತೆ ಅದರೊಳಗೆ, ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಈಗ ನೋಡಿರಿ, ನಾವು ಅವತ್ತು ಈವ್ನಿಂಗ್ ಪಾರ್ಸಲ್ ಹೇಳಿದ್ನೆಲ್ಲ ಪ್ಯಾಕಿಂಗ್ ಮಾಡಿದ್ವಲ್ಲ, ಅವನ್ನೆಲ್ಲ ಹಾಕಿ ಬರುವಾಗ ಸ್ಕೂಲ್ ಟೈಮ್ ಆಗಿತ್ತು. ಪಿಕಪ್ ಮಾಡಿಕೊಂಡು ಅವರು ಹಸಿವು ಅಂತಂದರು, ಹೊರಗಡೆನ ಸ್ವಲ್ಪ ನಾಷ್ಟ ಮಾಡ್ಸ್ಕೊಂಡು ಕರ್ಕೊಂಬಂದ್ವಿ. ಈಗ ರಾತ್ರಿ ಲಾಗ್ನ ಕಂಟಿನ್ಯೂ ಮಾಡತ್ತೀನಿ, ಪೂರ್ತಿ ನೋಡಿರಿ. ಈಗ ನೋಡ್ರಿ, ರಾತ್ರಿ ಅಡಿಗೆಗೆ ರೊಟ್ಟಿ ಮಾಡಾಕತ್ತೀನಿ. ಅಷ್ಟೊಂದು ಭಾಳ ದಿನ ಆಗಿದೆ, ಏನಾಗಿತ್ತು ರೊಟ್ಟಿ ಮಾಡಿ. ಹಾಗಾಗಿ ಇವತ್ತು ರೊಟ್ಟಿ. ವಾವ್, ಗುಡ್ ಇಸ್ ಹೆಲ್ದಿ. ಏನು ಗುಡ್ ಹ್ಯಾಬಿಟ್ಸ್, ಹೆಲ್ದಿ ಡಿಶಸ್. ಇದ್ರ ಜೊತೆಗೆ ಏನು ಪಲ್ಯ ಮಾಡಿಲ್ರಿ. Egg rice and omelette, that is junk food. This is healthy food. ಸರಿ, ಕ್ಯಾಬೇಜ್ ಐತ್ರಿ, ಕ್ಯಾಬೇಜ್ ಪಲ್ಯ ಮಾಡಬೇಕು. ಇನ್ನೂ ಸ್ವಲ್ಪ ಐತೆ, ರೊಟ್ಟಿ ಇಟ್ಟು ಮುಗಿದು ಭಾಳ ನಾಲ್ಕೊಂಡಿದ್ವಿ ಅಂತ. ಹಾಗಾಗಿ ಇಷ್ಟ ಆಗೈತಿ, ಏನು ಇಷ್ಟ ಐತಿ ಮಾಡಿ ಮುಗಿಸ್ಬೇಕು. ಟೈಮ್ ಆಗ್ಬೇಕಂತ ಎಷ್ಟಾಗೈತಿ? 9:05 ರೊಟ್ಟಿ. ಮತ್ತೆ ಏನು ಕೆಲಸ ಇಲ್ರಿ, ಇವತ್ತು ಬಾಂಡೆ ಹಂಗದು, ಬಟ್ಟೆ ಹಂಗದು, ನಾಳೆನ ಅದ್ರಾಗ ರೊಟ್ಟಿ ಮಾಡಿ ಮಾಡ್ಕೊಂಬಿಡ ಅಂಥೇಳಿ ರೊಟ್ಟಿ ಮಾಡಾಕ್ತೀನಿ. ನಾ ಮುಂಜಾನೆ ಬೇಗ ಇದ್ದೀನಿ ಅಂದ್ರೆ ಎಲ್ಲ ಕೆಲಸ ಕೊಡಿ. ಈಗ ಇಷ್ಟು ಅಡುಗೆ ಮಾಡಿ ತಿಂದು ಇಷ್ಟು ಬಾಂಡೆ ತಿಕ್ಕಿ ಕ್ಲೀನ್ ಮಾಡಿ ಮಕ್ಕೋಬೇಕು ಅಂದ್ರೆ ಮುಂಜಾನೆ ಬೇಗ ಇದ್ದು ಸೀರೆ ಬಟ್ಟೆ ಒಗಿಬೋದು. ಅಂದ್ರೆ ಅಲ್ಲಿಗೆ ಕವರ್ ಆಗುತ್ತೆ. ಒಂದಿನ ಎಲ್ಲ ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದು ಕವರ್ ಆಗುತ್ತೆ. ಮಮ್ಮಿ, ಸಂಜೆ ಬಟ್ಟೆ ಒಗೆದಿಲ್ಲ ನೀನು? ಹೋಗಿರ್ಲಿಲ್ಲಮ್ಮ, ಅಮ್ಮರು ಬಂದ್ರಲ್ಲ, ಅವ್ರಿಗೆ ಸೀರೆ ತೋರಿಸ್ಕೊಂಡು ಕುಂತಿದ್ದೆಲ್ಲ ಟೈಮ್ ಆಗ್ಬಿಟ್ಟು ಹೋಗಿಲ್ಲ. ಇಲ್ಲ ಅದೇ ಕೊರಿಯರ್ ಆಫೀಸ್ಗೆ ಹೋಗಿದ್ರಿ, ಅವಾಗ ನನ್ನ ಬಟ್ಟೆ ಹೋಗಿ ಕೆಲಸಿರುತ್ತೆ 3:30 4 ಗಂಟೆ. ಇವತ್ತು ಅಲ್ಲಿ ಹೋಗುತ್ತೆ, ಹಂಗಾಗಿ ಅದು ಓದ್ಬಿಟ್ಟು ಮುಗಿತ. ಹೋಮ್ವರ್ಕ್ ಇಬ್ಬರದ ನಾನು ಮುಗಿತವ, ಇನ್ನು ಮ್ಯಾಥ್ಸ್ ಇನ್ಕಂಪ್ಲೀಟ್ ವರ್ಕ್ ಮಾಡಿ ಮುಗಿಸಿದೆ. ನಾನು ಯಜಮಾನ್ರು ಪಲ್ಯ ಮಾಡಾಕ್ತಾರೆ, ಬಂದು ಕ್ಯಾಬೇಜ್ ಪಲ್ಯ ರೀ. ನಾನ ಮಾಡ್ತಿದ್ದೆ, ಅವರು ಇಲ್ಲ ನಾನ ಮಾಡ್ತೀನಿ ಅಂತ ಮಾಡಾಕ್ತಾರೆ. ಮುಂಚೆನೆ ಉಪ್ಪಿಟ್ಟಿಗೆ ಉದ್ಬಿಟ್ಟು ರವೆ ಹಂಗೆ ಇಟ್ಟಿದ್ದೆ, ಅದು ಹೊಲೀತದು. ಏನಪ್ಪ ಅಂದ್ರೆ ನಮ್ಮ ಮನ್ಯಾಗ ಅಡುಗೆ ಮನೆ ಬಗ್ ಅನ್ನೋದೈತೆ ರೀ. 2 ಬಲ್ಪು, ಯಾವಾಗಲೂ 2 ಬಲ್ಬ ಇರ್ತಾವೆ ನಮ್ಮವು. ಈಟ ಮನೆ ಇದ್ರೂ ಕೂಡ ಅಡುಗೆ ಮನೆಗೆ 2, ಹಾಲ್ನಾಗ 2, ಬೆಡ್ರೂಮ್ನಾಗ 2, ಬಾತ್ರೂಮ್ ಟಾಯ್ಲೆಟ್ನಾಗ 2, ಹೊರಗೆ 1. ಇಷ್ಟು ಬಲ್ಪ್ ಅದಾವ ರೀ ಮನೆಗೆ. ಈಟ ಮನೆಗೆ ಅಷ್ಟು ಬೆಳಕಿರುತ್ತಾ. ಈ ನಡುವೆ ಹೋಗ್ಬಿಟ್ಟಿವ್ ರೀ, ಈ ಮನೆಗೆ ಬಂದಾಗ ಹಾಕಿದ ಬಲ್ಪ್ ಅವೆಲ್ಲ ಭಾಳ ಡಿಮ್ ಆಗಿದ್ವು. ಹಂಗಾಗಿ ನೀನು ಹೊಸ ತಂದು ಹಾಕ್ಯಾರ. ಇವತ್ತು ಫುಲ್ಲು
ಹಗಲೇನು ಬಿಡೋಣ ಅಂತ ಆಗತ್ತೆ ಅಡುಗೆ ಮನೆ ನೋಡಿದ್ರೆ. ಏನು ಭಟ್ರೆ, ಏನು ಅಡಿಗಿರಿ ನಿಮ್ಮದು, ಏನು ಅಡಿಗಿರಿ. ಈಗ ನೋಡ್ರಿ ಅದ್ರ ತುಂಬ ಗುರಳ್ ಪುಡಿ ಹಾಕ್ತಾರೆ ನೋಡ್ರಿ. ಈಗ ಅವ್ರು ಪುಡಿ ಹಾಕ್ತಾಯಿದ್ರು ಕೂಡ ಸೂಪರ್ ಮಾಡಿರ್ತಾರೆ ಪಲ್ಯ ಮಾತ್ರ. ಅದಕ್ಕೆ ನಾನು ಏಟ್ರ ಬೈಸಂಟ್ರು ಪರವಾಗಿಲ್ಲ ಅವ್ರ ಕಡೆಯಿಂದ ಪಲ್ಯ ಮಾಡಿಸ್ತೀನಿ. ಅಂದರೆ ನಾವು ಒಂದು ರೊಟ್ಟಿ ಹೆಚ್ಚಿ ತಿಂತೀನಿ, ಇಲ್ಲ ತಿನ್ನೋದೇ ಇಲ್ಲ. ಅದಕ್ಕೆ ಅವ್ರು ನನ್ನ ಸಲಗಾರು ಮಾಡ್ತಾರ್ತಾವೆ ಅಡುಗೆನ ಬಂದು ಎಷ್ಟು ಸುಸ್ತಾದರೂ. ನಾನು ಮಾಡ್ತೀನಿ ಇಲ್ಲ ಅಂತಲ್ಲ, ನಾನು ತಿನ್ನೋದು ಕಡಿಮೆ ನಾವು ಮಾಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ. ನಾನು ಅಡುಗೆ ನನಗೆ ಇವ್ರು ಮಾಡಿದ ಅಡುಗೆ ಇಷ್ಟಪಟ್ಟು ತಿಂತೀನಿ. ಮತ್ತು 2 ದಿನ ಎತ್ತಿಟ್ಕೊಂಡು ತಿಂತೀನಿ. ಇಟ್ಟ ಬೆಣ್ಣೆ ಹಚ್ಚಿಟ್ಟು ಮಾಡಿದ್ರೆ ಯಾಕಂದರೆ ಬೇರೆ ಕೈ ಇದಲ್ರಿ. ಇಲ್ಲಿ ಆಜುಬಾಜುನಲ್ಲಿ ಇವರು ಎಕ್ಷನ್ ಪಲ್ಯ ಮನೆಯಲ್ಲ. ನಮ್ಮ ಹಳ್ಳಿಗಾರ ನಾವು ಮತ್ತೊಬ್ಬರು ನೆನೆಸ್ಕೊಂಡು ಬರ್ತಿದ್ವಿ. ಪಾಪ ಹುಡುಗಿ ಕೈ ರುಚಿ ಬೇರೆ ಬೇರೆ ತಿನ್ನಿಸ್ಬೇಕಾದ್ರೆ ಹಂಗಾಗಿ ಮತ್ತು ಸೊರಕತ್ತಿಲ್ಲ ಅಂತ ಮಾಡಿದ್ವಿ ಕರುಣೆಯಿಂದ. ಪುಡಿ ಏನ ಇಲ್ಲ ಜಗನ್ನಾಥ ತೋರಿ. ಇವು ಏನು ಗೊತ್ತ್ರಿ ನಿಮ್ಗೆ ಅನ್ಸ್ಬೋದು ಏನ್ರಿ ಇವು ಅಂತೇಳಿ. ಇವು ಮೊನ್ನೆ ಪಿಜ್ಜಾ ಪಾರ್ಟಿ ಮಾಡಿದ್ವಲ್ರಿ, ಅದ್ರ ಜೊತೆ ಹಾಕ್ಕೊಂಡು ತಿನ್ನಕ್ಕೆ ಬಂದಿರೋ ಇವೆಲ್ಲನೂ ನಾವು ಹಾಕ್ಕೊಂಡೇ ಇಲ್ಲ. ಒಂದು ಹಾಕ್ಕೊಂಡಿವೇನಷ್ಟ. ಆರ್ಗೇನೋ ಒಂದು ಹಾಕ್ಕೊಂಡಿವಿ, ಚಿಲ್ಲಿ ಫ್ಲೇಕ್ಸ್ ಒಂದು ಹಾಕ್ಕೊಂಡಿವಿ. ಉಳಿದಿಷ್ಟು ಹಂಗೆ ಐತಿ. 2 ಪಿಜ್ಜಾದಲ್ರಿ ಇಷ್ಟ ಕೊಂಡು ಕೊಟ್ಟಾರ ಅವ್ರು. ಶುಗರ್ ಇಲ್ಲ, ಶುಗರ್ ಪುಡಿ ಹಾಕ್ರಿ. ಇಲ್ಲ ಇವಾಗೈತೆ ನೋಡ್ರಿ, ವೈಟ್ ಟ್ರೇ ಒಳಗೈತೆ ನೋಡಿ ಅಲ್ಲೇ. ನೀನೇ ಕ್ಲೀನ್ ಮಾಡ್ಕೊಂಡಿನ್ರಿ. ಇದು ಆಫರಿ ಮಾಡಿದ್ರೆ ಯಜಮಾನ್ರು ಅವ್ರನ್ನ ಬಿಟ್ಟಿದ್ದೆ ಸ್ವಲ್ಪ ಒಂದು 2 ದಿನ. ಈಗ ನಾನು ಬಿಸಿಯಾಗಿದೆ ಕಡಿಮೆ ಮನೀನ ಆಫರಿ ಮಾಡಿದ್ರೆ ನೀನು ಸ್ವಚ್ಛ ಮಾಡೀನಿ. ಇಲ್ಲೈತೆ ನೋಡ್ರಿ ಸೋಡಾ ಪುಡಿ ಇಲ್ಲೇ ಐತಿ. ಅದು ಶುಗರ್ ಪುಡಿ ಇವತ್ತು ಬೆಳಗ್ಗೆ ಹಾಕೀನಿ. ಹಾಂ ನಾಷ್ಟಕ್ಕೆ ಇವತ್ತು ಬೆಳಿಗ್ಗೆ ಹಾಕೀನಿ. ಎಣ್ಣೆ ಹಾಕೊಂಡು ನಾನು ಅಂತೀರಿ, ಎಣ್ಣೆ ತಗೊಂಡು ಹಾಕಿರಿ. ನಾವು ಮಾಡುವಾಗ ಎಣ್ಣೆ ಹಾಕಿದ್ರೆ ಪಲ್ಯ ಆಗುತ್ತೆ ರೀ. ನಾವು ಮಾಡೋರು ಅನ್ನಕ್ಕೆ ತಮಗೆ ನಾವು ಮಾಡುವಾಗ ಎಣ್ಣೆ ಹಾಕಿದ್ರೆ ಪಲ್ಯ ಹೆಂಗೆ ಆಗುತ್ತಾ? ಹೆಂಗೆ ನಾನು ನಿಂತ ಸಾಕು ಮುಚ್ಚಿಬಿಡು. ಮಸಾಲೆ ಪೀಸಲ್ಲಿ ಏನು ಹಾಕೋ ಇಲ್ವಾ? ಮಸಾಲೆ ಪೀಸ ಆಯ್ತು ಎಷ್ಟು ಹಾಂ. ಓಹ್ ಏನಿವು ಕಡ್ಲಿಬೇಳೆ ಮತ್ತು ನೀನು ಮಾತಾಡ್ಕೊಂಡು ವಿಡಿಯೋ ಮಾಡಿ ತಡಿ ಅಂತ ನಿಂದ್ರಿಸಿದಿ. ನಾನು ನಿಂದ್ರಿಸಿ ಸ್ವಲ್ಪ ಕಡ್ಲಿಬೇಳೆ ಹೋಗ್ತಾವೆ ಅಷ್ಟೇ. ಬೇಡ ಅದ್ರಾಗ ಇದೈತಿ. ಬೇಡಪ್ಪ, ಅದು ಪ್ಲಾಸ್ಟಿಕ್ ಎಲ್ಲ ಪೇಂಟ್ ಗಿಂಟ್ ಐತಿ, ತಿನ್ಬಾರ್ದು ಅದನ್ನ ಅದ್ರಾಗ. ಅಚ್ಚಿ ಹಾಕ್ರಿ. ಡಿಕ್ಕ ಬೀಜ ತಮ್ಮ ಆಕ್ಷನ್ ಹೆಂಗದ ಮಾಡ. ನಾನು ರೊಟ್ಟಿ ಮಾಡುವಾಗ ಹೇಳಿದ್ರು ಫೋನ್ ಮಾಡಿ ಬಂದಮ್ಮ ಅಂತೇಳಿ. ಬಂದಿನ ಕೇಳಿದೆ ತಂದ್ರೆ ಏನು ಅಂತೇಳಿ. ನಿಜ ನಿಜ ಅನ್ನಂಗೆ ಇಲ್ಲ ಅಂದರು. ಕ್ಲೋಸ್ ಆಗೈತೆ ಮತ್ತು ಅವಾಗ ಕುಂತ್ಬಿಡ್ತಿದ್ದೆ. ಬಂದ್ರೆ ರೊಟ್ಟಿ ಹರಿದೋಕೆ 2 ಹೇಳ್ತೀನಿ. ರೊಟ್ಟಿ ಹೊಳ ತಿನ್ಬೇಕಂದ್ರೆ ಸ್ವಲ್ಪ ಸೈಡ್ ಮೊಸರು ಹಾಕ. ಎದ್ರಳ ರಾಶಿ ಬಂಡೆ ನಾನು ಚಿಕ್ಕೆ ಮಕ್ಕೋಬೇಕು. ಈಗ 5-6 ದಿವಸ ಆಯ್ತು ರೀ. ಮೊಸರು ಇಲ್ಲ, ರೊಟ್ಟಿ ಇಲ್ಲ, ಬರೀ ಚಪಾತಿ ತಿನ್ನೋದಾಗುತ್ತೆ. ಮತ್ತು ಬಿಸ್ನೆಸ್ನ ಬಿಜಿ ಇರ್ತಾರಲ್ರಿ, ಏನೋ ನಾಲ್ಕು ಬರೋಂಗಿಲ್ಲ. ಅವ್ರು ದುಡ್ಡು ಆಗತ್ತಾರೆ ಈಗ. ಹಾಂ ಮೇಡಮ್ಮ, ಒಂದು ದೊಡ್ಡ ಜಗಳ ರೀ. ಅಲ್ಲೇ ಮಕ್ಕ ಹಿಂಗಾಗಿತ್ತು ಮಮ್ಮಿದ. ಮುದುಡಿ ದತ್ತಾವರ್ನಾಗ ಬೇಕು ಅದು ರೈಸ್. ಈಗ ಪ್ಲೇಟ್ ಕ್ಯಾಬೇಜ್ ಹಚ್ಚಿದ್ರಿ. ನಾವು ಜಾಸ್ತಿ ಬಾಂಡೆ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ನಮ್ಮ ಮೇಡಮ್ ತ್ರಾಸ ಆಗುತ್ತೆ ಹೋಗ್ಬೇಕಲ್ಲ ನಿಂತೆ. ಹಂಗಾಗಿ ನೋಡಿರಿ 3rd ಕಲರ್ ಬಾಟಲ್ ಗ್ರೀನ್ ನೋಡಿರಿ, 4th ಕಲರ್ ಬ್ಲ್ಯಾಕ್. ಎಲ್ಲರ ಫೇವ್ರೇಟ್ ಬಂದು ಇದನ್ನ ಕೇಳ್ತೀರಿ. ಒಂದೇ ಕಲರ್ ಜಾಸ್ತಿ ಬರಲ್ಲ, ಡಬಲ್ ಕಲರ್ ಬೇಕಂದ್ರೆ ಏನು ಮಾಡಿದ್ರಿ? ಒಳಗೆ ಹಂಗೆ ಬರೋಲ್ಲ. ಆದರೂ ಇದನ್ನು ಹೆಚ್ಚೆಚ್ಚಿಗೆ ಹಾಕ್ಸಿರ್ತೀನಿ ರೀ. 5 ಪೀಸ್ ಹಾಕಿರ್ತೀನಿ. ಒಂದಿಷ್ಟು ಮಂದಿ ರೀಸ್ಟಾಕ್ ಆಗುತ್ತೆ ಅಂದಾಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ತೆಗೆದು ಇನ್ನೊಂದಿಷ್ಟು ಓದಿರ್ತಾವೆ, ಅವು ಬೇಗ ಬುಕ್ ಆಗ್ಬಿಡ್ತಾರೆ. ನೆಕ್ಸ್ಟ್ ನೋಡಿರಿ ವೈನ್ ಕಲರ್. ಇದಂತೂ ಸೂಪರ್ ಐತ್ರಿ ಕಲರ್. ಬಂದು ನೆಕ್ಸ್ಟ್ ಕಲರ್ ಮೆರೂನ್ ಕಲರ್. ಇದು ನೆಕ್ಸ್ಟ್ ಕಲರ್ ನೋಡ್ರಿ ರಾಮ ಗ್ರೀನ್. ಭಾರಿ ಮಸ್ತ್ ಐತ್ರಿ ಈ ಕಲರ್ ಮಾತ್ರ. ರಾಮ ಗ್ರೀನ್ ಕಲರ್. ಲಾಸ್ಟ್ ಒಂದು ಕಲರ್ ಸ್ಕೈ ಬ್ಲೂ. ಇಷ್ಟು ಕಲರ್ಸ್ ಅದಾವೆ. ನಿಮ್ಗೆ ಯಾವ್ದು ಬೇಕೋ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ರೆ. ಈ ರೀತಿ ಸೀರೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಸಿಲ್ಕ್ ಆ್ಯಂಡ್ ಸ್ಯಾರೀಸ್. ಬರೀ ಮತ್ತೆ ರೀಸ್ಟಾಕ್ ಆಗೈತಿ ಫ್ಯಾನ್ಸಿ ಸ್ಯಾರಿ. ಹೆವಿ ಅಂದರೆ ಹೆವಿ
ಸೇಲ್ ಆಗ್ತಿರೋಂಥ ಸಾರಿ ನಮ್ಮ ಪೇಜಲ್ಲಿ ಸಿಕ್ಕಾಪಟ್ಟೆ ಹಿಂಗೆ ತರಿಸಿದ್ದು ಹಿಂಗೆ ಮತ್ತೆ ಬೆಳಿಗ್ಗೆನತ್ತೆ ಇರೋದಿಲ್ಲ. ಈಗ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ. ಇದು 6th ಟೈಮ್ ನಾ ಈ ಸಾರಿ ರೀಸ್ಟಾಕ್ ಮಾಡಿಸ್ತಿರೋದು. ನೋಡ್ತಿರ್ಬೋದು ಹೆವಿ ಅಂದರೆ ಹೆವಿ ಬೇಗ ಬುಕ್ ಆಗ್ಬಿಡ್ತಾವೆ. ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ. ನೋಡಿಕೊಂಡು ಕಲರ್ಸ್ ಒಂದೊಂದಾಗೆ ತೋರಿಸ್ಕೊತ ಹೋಗ್ತೀನಿ. ಸ್ಕ್ರೀನ್ಶಾಟ್ ತೆಗೆದು ಡೈರೆಕ್ಟಾಗಿ ಬುಕ್ ಮಾಡ್ಕೊಂಬಿಡ್ರಿ. ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ 6360008381ಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ನಾನು ಬುಕ್ಕಿಂಗ್ ಮಾಡ್ಕೋತೀವಿ. ಎಷ್ಟು ಬೇಗ ಬುಕ್ ಮಾಡ್ಕೊತಾರೆ ಅಷ್ಟು ಬೇಗ ಸಿಗುತ್ತೆ ನಿಮ್ಗೆ. ಏನ್ರಿ ಈಗ ಹಾಕಿದ್ದು ಯಾವ ಸೀರೆ? ಈ ಸೀರೆ ರೀ ಎಷ್ಟು ಹಾಕಿಸ್ತೀನಿ ಖಾಲಿ ಆಗುತ್ತೆ. ಈ ಸೀರೆ ಮತ್ತೆ ರೀಸ್ಟಾಕ್ ಆಗಿರೋದು. ಈಗ ಇಲ್ಲೇ ಫೋಟೋ ತೋರಿಸ್ತೀನಿ ನಾನು. ಜಸ್ಟ್ ನೀವು ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ಬಿಡ್ರಿ, ವಾಟ್ಸಪ್ ಮಾಡಿಬಿಡ್ರಿ. ಇದು ಸ್ಕೈ ಬ್ಲೂ ರೀ. ಇದು ನೋಡ್ರಿ ಪರ್ಪಲ್ ಕಲರ್. ಸ್ಕ್ರೀನ್ಶಾಟ್ ತಗೋರಿ, ದಯವಿಟ್ಟು ಫೋಟೋ ಕೇಳ್ಬಿಡ್ರಿ. ಇಲ್ಲೇ ಸ್ಕ್ರೀನ್ಶಾಟ್ ತಗೋರಿ. ಇದು ಪರ್ಪಲ್ ಕಲರ್. ನೆಕ್ಸ್ಟ್ ನೋಡ್ರಿ 3rd ಕಲರ್ ಬಾಟಲ್ ಗ್ರೀನ್. ನೋಡ್ರಿ 4th ಕಲರ್ ಬ್ಲ್ಯಾಕ್. ಎಲ್ಲರ ಫೇವ್ರೇಟ್. ಬರ್ರಿ ಬಂದು ಇದನ್ನ ಕೇಳ್ತೀರಿ. ಒಂದೇ ಕಲರ್ ಜಾಸ್ತಿ ಬರಲ್ಲ, ಡಬಲ್ ಕಲರ್ ಬೇಕಂದ್ರೆ ಏನು ಮಾಡ್ಬೇಕು? ಒಳಗೆ ಹಂಗೆ ಬರೋಲ್ಲ. ಆದ್ರೆ ಇದನ್ನ ಮೆಸೇಜ್ಗೆ ಹಾಕ್ಸಿರ್ತೀನಿ ರೀ. 5 ಪೀಸ್ ಹಾಕಿರ್ತೀನಿ. ಒಂದಿಷ್ಟು ಮಂದಿ ರೀಸ್ಟಾಕ್ ಆಗುತ್ತೆ ಅಂದಾಗ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ತೆಗೆದು ಇನ್ನೊಂದಿಷ್ಟು ಉಳಿದಿರ್ತಾವೆ, ಅವು ಬೇಗ ಬುಕ್ ಆಗ್ಬಿಡ್ತಾರೆ. ನೆಕ್ಸ್ಟ್ ನೋಡ್ರಿ ವೈನ್ ಕಲರ್. ಇದಂತೂ ಸೂಪರ್ ಐತ್ರಿ ಕಲರ್. ಬಂದು ನೆಕ್ಸ್ಟ್ ಕಲರ್ ಮೆರೂನ್ ಕಲರ್. ಇದು ನೆಕ್ಸ್ಟ್ ಕಲರ್ ನೋಡ್ರಿ ರಾಮ ಗ್ರೀನ್. ಭಾರಿ ಮಸ್ತ್ ಐತ್ರಿ ಈ ಕಲರ್ ಮಾತ್ರ. ರಾಮ ಗ್ರೀನ್ ಕಲರ್. ಲಾಸ್ಟ್ ಒಂದು ಕಲರ್ ಸ್ಕೈ ಬ್ಲೂ. ಇಷ್ಟು ಕಲರ್ಸ್ ಅದಾವೆ. ನಿಮ್ಗೆ ಯಾವ್ದು ಬೇಕೋ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ರಿ. ಈ ರೀತಿಯಾಗಿ ಇದು ಸೀರೆ. ಥ್ಯಾಂಕ್ ಯು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳ್ತೀನಿ. ಇವತ್ತಿನ ಲಾಗು ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. 3 ಗಂಟೆ ಆಗ್ತಿದ್ರೆ ಈಗ ಊಟ ಮಾಡತ್ತೀವಿ. ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಆ್ಯಕ್ಚುಲಿ ನಿನ್ನ ರಾತ್ರಿ ರೊಟ್ಟಿ ಮಾಡಿದ್ರಿ, ಇನ್ನೂ ರೊಟ್ಟಿ ಉಳಿದವು. ಅದಕ್ಕೆ ಬೇಳೆ ಸಾರು ಮಾಡೇನ್ರಿ. ಪಾಲಕ್ ಸೊಪ್ಪು ದಾಲು ಸಾರು ಆಗಿಲ್ಲ, ಅದು ಮಂದ್ ಮಾಡಿಬಿಟ್ಟೇನ್ರಿ ಭಾಳ. ಅದು ಏನಂತ ಕಮೆಂಟ್ ಮಾಡಿ ಹೇಳ್ರಿ, ಯಾವ ಬೇಳೆ ಇರ್ಬೇಕಿದೆ ಅಂತೇಳಿ. ಕಾಳತ್ತು ಅನ್ಸುತ್ತೆ. ಬೇಳೆ ಅಲ್ಲ, ಕಾಳು ರೀ. ಇದು ಅಲಸಂದಿ ಕಾಳು ಪಾಲಕ್ ಸೊಪ್ಪು ಇಟ್ಟು ಮಾಡೇನ್ರಿ. ಸೂಪರ್ ಐತೆ ಸಾರು. ಸ್ವಲ್ಪ ನೀರು ಆಗ್ಬೇಕಿತ್ತು, ಅದು ಭಾಳ ಗಟ್ಟಿ ಆಗ್ಬಿಟ್ಟೈತಿ. ನಂಗೆ ಅತಿ ಗಟ್ಟಿ ಅದ ಸಾರು ಇಷ್ಟ ಆಗಲ್ಲ. ಬಟ್ ಅದ್ರ ಕಾಳು ಜಾಸ್ತಿ ಹಾಕ್ಬಿಟ್ಟಿದ್ವಿ. ಅವು ಇಷ್ಟು ಇರ್ತಾವ, ಕುದ್ದು ಇಂತಿಂತಾವ ಆಗ್ಬಿಟ್ಟವು. ಅದು ಜಾಸ್ತಿ ಆಗ್ಬಿಟ್ಟೈತಿ. ನಾ ಹಾಕಿದ್ದು ಇಷ್ಟ. ನಾ ತಂದಿರೋದು ಅವ್ನು ಡಿಮಾರ್ಟ್ ಒಳಗೆ. ಯಾವಾಗ ಒಂದು ಸ್ವಲ್ಪ ಹಾಕು, ನಿಂಗೆಲ್ಲ ಅತಿ ಮಾಡಿಕೊಟ್ಟಾತಿ. ಏನು ಮಾಡೋಕ್ಕಲ್ಲ, ಸುಧಾರ್ಸಲ್ಲ ನೀ. ಹಿಂಗೆ ಎಲ್ಲ ಚಲೋ ಚಲೋ ಮಾಡಿ ನಮ್ಮನೆ ಯಾವಾಗಲೂ ಅಡಿ ಉಳಿಬೇಕು. ಮನೆ ಹಾಳು ಮಾಡೋರು ನೀವು. ಇಲ್ಲ ಹಂಗಲ್ಲ. ಅದು ಏನು ಸ್ವಲ್ಪ ಬೇಕು ಅನ್ಸಿರ್ಬೇಕು, ಹಂಗಿರ್ಬೇಕು. ಕಮೆಂಟ್ ಮಾಡ್ರಿ ನಂದು ಕರೆಕ್ಟಾ ಅವ್ರದ್ದು ಕರೆಕ್ಟಾ ಅಂತೇಳಿ. ಈಗ ಸಾರು ಮಾಡಿದಲ್ರಿ ಗಟ್ಟಿ ಏನು ಮಾಡ್ಲಕ್ಕಾರ ಅಲ್ಲಿ ಆಲ್ಮೋಸ್ಟ್ ತಿನ್ನಂಗಿಲ್ಲ. ಆಕಿ ನೀರು ಮೇಲೆ ಹಾಕೊಂಡು ಬಿಡ್ಕೊಂಡು ಬಿಟ್ಬಿಡ್ತು. ನನಗೂ ಅದ್ರ ಹುಡಿ ಬಿದ್ದುಬಿಡ್ತೈತಿ. ಈಗ ಕೆಳಗೆ ದುಬಾರಿ ಬ್ಯಾಡಿ ಕಾಳು ತೊಗೊಂಬಂದು ಚಲ್ಲೋದ್ರಿ ಗಟ್ರಕ್ಕೆ. ಹಿಂಗಾಗಿಬಿಡ್ತೈತಿ, ಬೇಜಾರಾಗತ್ತೆ. ಇಲ್ಲ ಆಡ್ರಿ ಬಿಡಾಕೈತಿ. ನಮಗೆ ಕಡೆ ಬೀಬಿ ಬಿಡಾಕತ್ತೀವಿ. ಈಗ ಮುಂದೆ ರೀ ಹೆಂಗೈತ್ರಿ ಸರ್? ಭಾರಿ ಡಿಫ್ರೆಂಟ್ ಆಗೈತಲ್ರಿ. ಡಾಬಾ ಸ್ಟೈಲ್ ದಾಲ್, ಪಾಲಕ್ ಆ್ಯಂಡ್ ಅಲಸಂದಿ. ವಿಚಿತ್ರ ಅಡುಗೆ ಮಾಡ್ತಾರೆ ಇವರು. ವಿಚಿತ್ರ ಕಾಂಬಿನೇಷನ್ ಮಾಡ್ತಾ. ತೊಗರಿ ಬೇಳೆ ಪಾಲಕ್ ಮಾಡ್ರಿ ನೋಡಿ. ನಾನು ಅಲಸಂದಿ ಪಾಲಕ್ ಮಾಡಿದ್ರೆ ಯಾರು ಗೊತ್ತಿದ್ರೆ ಹೇಳ್ರಿ. ನಮ್ಮ ಮನ್ಯಾಗ ಮಾಡ್ಯಾರ ನೋಡ್ರಿ ಡಿಫ್ರೆಂಟ್. ಆಮೇಲೆ ಲಾಗಿಗೆ ಗೊತ್ತಿಲ್ಲ. ಇಲ್ರಿ ಡಿಮಾರ್ಟಿಗೆ ಹೋಗಿ 15 ದಿನ ಆದ್ ನಾವೆಲ್ಲ ಗ್ರೋಸರಿ ತಂದು ಕಿರಾಣಿ ತಂದು ಎಲ್ಲ ಮುಗಿದೈತಿರೋದು. ಈಗ ಹೋಗ್ಬೇಕು, ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಕಾಳು ಪಾಳು ಏನಿರುತ್ತೆ ಅದನ್ನ ಹಾಕಿ ಸಾರು ಮಾಡಿದೆ. ಬೆಳೆ ಕಾಲಿಗೆ ತಿನ್ನೋದಲ್ಲ. ಬರ್ರಿ ನೆಕ್ಸ್ಟ್ ಅಲ್ಲೆಲ್ಲ ಹಾಕಕತ್ತೀರಿ ಮೇಡಮ್? ಈಗ ನಾವು ಅಲ್ಲೇ ರೀ, ನಾವು ಸಿಕ್ಕಿದ್ರೆ ಹಾಕ್ತೀವಿ. ಹೌದ್ರಿ. ಅಲ್ಲಿ ಎಲ್ಲರೂ ಒಂದು ದಿವಸ 2 ದಿವಸ ರೀ? 2 ಸಲ. ಈಗಂತೂ ಸಂಡೇಗಿಂತ ಇದು ಶಾರ್ಟೇಗಿಂತ ಮೊದಲ ಲಾಗ್ ಮಾಡಾಕತ್ತೀವಿ ನಾವು. ಇದು ಯಾವಾಗ ಬರ್ತಾ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲ FMC ಕಡೆನ ಈ ವಾರನ ಹಾಕಾಕತ್ತಾರೆ ಸ್ಟಾಲ್ ಮೇಡಮ್ರು. ಸಾರಲ್ಲ, ದಾಲ್ ಮಾಡಿದ್ರೆ ಗೊತ್ತಿರ್ತೈತೆ. ಅದನ್ನ ನಾ ಮಾಡೀನಿ ತಾನೆ ಸರ್. ಆತವ್ರಿ ನೋಡ್ರಿ 9:30 ಆಗೈತಿ. ನಾವು ಕೆಲಸ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಮೇಡಮ್ ಅವ್ರು ಹೋಮ್ವರ್ಕ್ ನೀವು ಮಾಡಿದ್ರೇನ್ರಿ? ಇಷ್ಟು ಮಗ ಏನು ಮಾಡಾಕತ್ತಾನ? ಅವ್ರ ಮಾಡಿದ್ರ ನಾನು ಇಟ್ಟೊತ್ತು ಕುಂತು ನಾನು ಇರುತ್ತೆ ಅದಕ್ಕೆ. ಹೌದ್ರಿ. ಈಗ ನಮ್ಮ ಹುಡುಗ ಎಷ್ಟು ದೊಡ್ಡವಾಗಿ ನೋಡ್ರಿ. ನಮ್ಮ ಮಗ ಒಬ್ಬನೇ ನೋಡ್ರಿ. ಬಾಪ ಸ್ವೀಟ್ ಕಾರ್ನ ಮುಗಿತಾ? ಮಾರ್ಕೆಟ್ಗೆ ಹೋದಾಗ ತೊಗೊಂಬಂದಿದ್ದೆ ರೀ ಇವನ್ನ. ಅವೆಲ್ಲ ಸುಟ್ಕೊಂಬಂದ್ರಿ. ಇವ್ರು ಸಾಯಂಕಾಲ ಬರ್ತಾರೆ. ಅಷ್ಟೊಳಗೆ ಕೇಳ್ತಾವ ಅಂತೇಳಿ ಹಂಗೆ ಹಸಿವೆ ತೊಗೊಂಬಂದಿದ್ದೆ. ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಇದಕ್ಕೇನು ಮಾಡಿರಿ ಮತ್ತೆ? ಏನೇ ಬಾಬು ಲೆಮನ್ ಸಾಲ್ಟ್
ಎಲ್ಲ ಪ್ರಿಪೇರ್ ಆಗ್ಯಾರ, ತಾವು ಮಾಡ್ಕೊಂಡು ತಿನ್ನಂಗೆ ಆಗ್ಯಾರ ಮಕ್ಕಳು. ನಾಳೆ ಮಾಡಿ ಒಂದು ತಿಂಡಿ ಇದು ಮಮ್ಮಿಗೆ. ಇದು ಮಮ್ಮಿ ಮಾಡ್ಕೊಡಾಕತ್ತಿ ನೋಡ್ರಿ. ಅವ್ರ ಮಮ್ಮಿಗೆ ಸ್ವೀಟ್ ಕಾರ್ನ್ ಮಾಡಕ್ಕೆ ಕೊಡಾಕತ್ತಾನ. ಸ್ವೀಟ್ ಕಾರ್ನ್ ಸುಟ್ಟು ಕೊಡಾಕತ್ತಾನ ನನ್ನ ಮಗ ಅಷ್ಟು ದೊಡ್ಡವಾಗೇನ. ಎಲ್ಲಿ ಮಾಡಾಕತ್ತಿ ಬಿಡಪ್ಪ ಮಮ್ಮಿಗೆ ಹಂಗಂದ್ರೆ. ಹಗರ್ ಎಲ್ಲರೂ ಬಳಸ್ಕೊಂಡಿ. ಮೊದಲ ನಮ್ಮ ಅಡುಗೆ ಮುಂದೆ ತಟಗೈತಿ. ಅವ್ರ ಮಮ್ಮಿ ನೋಡ್ರಿ ಹಾಸ್ಕಿಲ್ದ ಹೆಂಗೆ ಆಡಾಕತ್ತ. ಎದ್ದು ಕೂತ್ಕೋ ತಂದ ನೋಡು ಮಗ. ನನಗೆ ಇದ್ರ ತಿಂತೀನಿ ಬಿಡಪ್ಪ, ಮತ್ತೆ ಊಟ ಮಾಡ್ಬೇಕಲ್ಲ, ಟೈಮ್ ಆಗ್ತೈತಿ. 1 ಬೈ 2 ಮಾಡ್ತೇವೆ ನಾವು. ಓಕೆ, ಏನ್ರಿ ಆರ್ಡ್ರ? ಆರ್ಡರ್. ನಮ್ಮ ಮೇಡಮರ ಫುಲ್ ಬಿಜಿ ಆಗಿಬಿಟ್ಟಾರ್ರಿ ಈಗ. ಸೊಪ್ಪ ಕಲರ್ ನಿಂತ ಸೇಮ್ ಆತ. ನನ್ನ ಕಂಡ ಕೊಳ್ಳೆ ನಾವೊಂದು ತಿಂತ್ರಿ, ಅದಕ್ಕೆ ನನಗೊಂದು ಸುಟ್ಟು ಕೊಡಪ್ಪ ಅಂದೆ. ಸುಟ್ಟು ಏನೇನು ಹಚ್ಚಿರಿ? ಉಪ್ಪು ಹಚ್ಚೇನ? ಲಿಂಬೆ ತಗೊಂಡು ಉಪ್ಪು ಖಾರ ಮಿಕ್ಸ್ ಮಾಡಿ ಹಚ್ಚಿ. ಜಾಸ್ತಿ ಹಚ್ತೇನೆ ನೋಡ್ರಲ್ಲ ಎಷ್ಟು ಸೂಪರ್ ಆಗ್ಯಾವು. ನಿಜ ಬರೀಗ್ಯಾವ್ರಿ. ಸಣ್ಣ ಇಟ್ಟಿದ್ಲು ರೀ. ಹಂಗೆ ಹಾಕಲ್ಲ ಮಾಡ್ಕೊಡ್ತಾನಲ್ಲ. 8ನೇ ವರ್ಷಕ್ಕೆ ನನ್ನ ಮಗನ ಕೈಯಾರೆ ಒಂದೇನೋ ಮಾಡ್ಸ್ಕೊಂಡು ತಿಂದಿದ್ದು. ರುಚಿ ಅದೊಂದು ಸ್ನ್ಯಾಕ್ಸ್ ಮಾಡಿಕೊಟ್ಟ ನನ್ನ ಮಗ. ಹೆಣ್ಣು ಮಗ ನೀನು ಜಾಸ್ತಿ ಇದಾಗಿತ್ತು, ಹೆಲ್ಪ್ ಆಕಿತ್ತು ನಿನಗಲ್ಲ. ಊಟ ಮಾಡಿ, ಊಟ ಹೋಗಲ್ಲ. ಓಕೆ, ಊಟ ಆದ್ಮೇಲೆ ತಿನ್ನೋದು ಶಿಪ್ಸಿ ಹೊರ ಕೂತ್ಕೊಂಡು. ಈಗ ನೋಡ್ರಿ ನಾವು ಸ್ನ್ಯಾಕ್ಸ್ ತಿನ್ನಾಕತ್ತೀವಿ. ನಮ್ಮ ತನು ಹಾಲು ತರ್ತೀನಿ ಅಂತ ಹೋಗ್ಯಾನ್ರಿ, ಒಂದು ಹಾಲು ಪ್ಯಾಕೆಟ್ ತರಕ್ಕೆ. ಚಹಾ ಕುಡಿಬೇಕಲ್ಲ ಇವನು ತಿಂದಮೇಲೆ. ಯಜಮಾನ್ರು ಇದಕ್ಕೆ ಹೋಗಿದ್ರಿ, ಹುಬ್ಳಿ ಯಾಕೆ ಬಂದು ನನ್ನ ಬಾಯಿಗೆ ಬಾಗಲಕೋಟೆಗೆ ಹೋಗಿದ್ರಿ. ಕೆಲಸ ಇತ್ತು, ನಾಳೆ ಸ್ಟಾಲ್ ಹಾಕೋದ್ರದ್ದು ಸ್ವಲ್ಪ ಶಾಪಿಂಗ್ ಇತ್ತು, ಇನ್ನೂ ಸ್ವಲ್ಪ ತರೋದು. ಅದಕ್ಕೆ ಹೋಗಿದ್ರು. ಬರುವಾಗ ಸ್ನ್ಯಾಕ್ಸ್ ತೊಗೊಂಬಂದಾರ, ತಿನ್ನಾಕತ್ತೀವಿ. 2 ಥರ, ಇದು ಮಿರ್ಚಿ ಬಜ್ಜಿ, ಇದು ಕಾಂದಾ ಬಜ್ಜಿ ತಂದಾರ. ಭಾರಿ ಇತ್ತಲ್ಲ ಇದು. ಅದು ನಮ್ಮ ಗದಗ ನಂಗೆ ಮಾಡಲ್ಲ ಮಿರ್ಚಿಲಿ. ಅವ ಹಂಗೆ ಬಾವ. ಅಷ್ಟೇ. ಸ್ಟಾಲ್ ಹಾಕಿ ಮುಗಿಸ್ಕೊಂಬಂದ್ಮೇಲೆ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದ್ರಿ. ಈಗ ಊಟ ಎಲ್ಲ ಮಾಡಿ ಫುಲ್ ಸುಸ್ತಾಯಿತು, ಮಕ್ಕೋಬೇಕಂತ ಅಂದ್ಕೊಂಡೆ. ಬಟ್ ಬಟ್ಟೆ ಹಂಗೆ ಉಳಿದಿದ್ವು, ಹಾಗಾಗಿ ಪರವಾಗಿಲ್ಲ ಇವತ್ತೊಂದಿನ ಅಡ್ಜಸ್ಟ್ ಮಾಡೋಣ ಅಂತೇಳಿ ರಾತ್ರಿ ನಾವು ಒಗೆದು ಹಾಕಿಬಿಟ್ರೆ ಮತ್ತು ಬೆಳಿಗ್ಗೆ ಜಾಸ್ತಿ ಆಗ್ತಾವೆ. ಮತ್ತು ನಾವು ಬೆಳಿಗ್ಗೆ ಸ್ಟಾಲ್ ಹಾಕೋಕ್ಕೆಲ್ಲ ಹೋಗ್ತೀವಿ, ಆಗೋದಿಲ್ಲ ಅಂಥೇಳಿ ಈಗ ಒಗೆದು ಬಿಡೋಣ ಇವತ್ತೊಂದು ಸಲ ಬಿಟ್ಟೀನಿ ಅಂಥೇಳಿ. ರಾತ್ರಿ ಆಗಿದ್ರೆ ಊಟ ಆದಮೇಲೆ ಒಗೆದು ಹಾಕಿದ್ದಾನೆ ಅಷ್ಟು ಬಟ್ಟೆನ. ಸ್ನೇಹಿತರೆ, ಇದು ಮತ್ತೆ ನೆಕ್ಸ್ಟ್ ಡೇ ಲಾಗ ಕಂಟಿನ್ಯೂ ಮಾಡಾಕತ್ತೀನಿ. ರಾತ್ರಿಗೆ ಊಟಕ್ಕೆ ತಾಲಿಪಟ್ಟು ಮಾಡಾಕತ್ತಿದ್ರು. ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು. ಸಬ್ಬಸಿಗೆ ಸೊಪ್ಪು ಅಂತ ಭಾರಿ ಮಸ್ತ್ ಸಿಕ್ಕಿತ್ತು. ಹಾಗಾಗಿ ಯಜಮಾನ್ರು ಅಂದ್ರೆ ತಾಲಿಪಟ್ಟು ಮಾಡಿಬಿಡು, ಭಾಳ ದಿನ ಆಯ್ತು ತಿಂದು ಅಂತಂದ್ರೆ. ಹಾಗಾಗಿ ತಾಲಿಪಟ್ಟು ಮಾಡಾಕತ್ತೀನಿ ರೀ. ಸಬ್ಬಸಿಗೆ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು ಇದಿಷ್ಟ ಹಾಕಿ ತಣ್ಣೀರೊಳಗೆ ನಾದ್ಬೋದು ರೀ. ತಣ್ಣೀರೊಳಗೆ ನಾದಿಟ್ಟೀನಿ. ಈಗ ನೋಡ್ತಿರ್ಬೋದು ಒಟ್ಟಿಗೆ ಎಲ್ಲನೂ ಒಂದೇ ಸೈಜಿಗೆ ಈ ಥರ ಉಂಡೆ ಮಾಡಿ ಇಟ್ಕೊಂಡೀನಿ. ಈಗ ಬೇಗ ಲಟ್ಟಿಸಿ ಬೇಯಿಸೋದ್ರಿ. ಸೂಪರಾಗಿ ಹಾಕವು ತಾಲಿಪಟ್ಟು. ಇದು ರಾತ್ರಿ ಊಟಕ್ಕೆ ಮಾಡಿದ್ದೆ ನಾನು. ನೋಡ್ತಿರ್ಬೋದು ಈ ಕಡೆಗೆ ಲಟ್ಸಾಕತ್ತೀನಿ ರೀ. ಇಲ್ಲಿ ಹಂಚಿಟ್ಟಲ್ಲಿ ಹಂಚಿ ಕಾಯಕ್ಕಿಟ್ಟೀನಿ. ಟೈಮ್ ನೋಡ್ರಲ್ಲಿ 9:30 ಆಗೈತಿ. ನಾನು ಬಟ್ಟೆ ಈಗ ಹೋಗೋದ್ರಿ. ಇವತ್ತು ಬಿಸಿ ಆಗ್ಬಿಟ್ಟಿದ್ದೆ, ನಾಳೆ ಸ್ಟಾಲ್ ಹಾಕಬೇಕು. ಹಾಗಾಗಿ ಅಡುಗೆ ನಾವು ಅದಿಷ್ಟು ಮುಗಿಸ್ಕೊಂಡು ಇದನ್ನ ತಾಲಿಪಟ್ಟು ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ತಾವ ಮಾಡಾಕತ್ಯಾರ. ಅಯ್ಯೋ ಮಾಡ್ರಿಲ್ಲ, ಸೂಪರ್ ಮಾಡ್ರಿ. ಸ್ವಲ್ಪ ದಪ್ಪಗೆ ಅಷ್ಟ ಅನ್ನತ್ತೇಳಿ ಮಾಡ್ರಿ. ದಪ್ಪ ಮಾಡ್ಯಾರ ನೋಡ್ರಿ. ಇಟ್ಟಿಟ್ಟು ಮಾಡಿ ಮತ್ತೆ ದೊಡ್ಡದು ಮಾಡ್ಯಾರ. ನೈಸ್ ಯಜಮಾನ್ರೆ. ಈಗ ನಾದಿಟ್ಟು ಕೊಟ್ಟು ಹೋಗಿದ್ರಿ. ಬಂದು ಮಾಡ್ತೀನಿ ಅಂತ ಲೇಟ್ ಆಗುತ್ತೆ. ಅವ್ರು ಹಸ್ಕೊಂಡ್ರೆ ಮಾಡ್ತೀನಿ ಅಂತ ತಾವು ಮಾಡತ್ತಾರಲ್ಲ ನೋಡ್ರಿ ಮಾಡೋದು. ತುಪ್ಪ ಹಾಕಿ ಅವ್ರಿಗೆ ತಿನ್ನಿಸ್ತೀನಿ ರೀ. ನಾನು ಇನ್ನೊಂದು 2 ಮಾಡ್ಕೊಂಡು ಬರ್ತೀನಿ ನೋಡಿ ಅಂದ್ರೆ. ಅದನ್ನು ಕೊಟ್ಬಿಡ್ರಿ. ಹಾಕಿ ಬಂದೈತಿ.
ನಿಮ್ಮ ಕೈಯಾರ ಒಂದು ಚಮಚ ಇದನ್ನ ಹಾಕ ತುಪ್ಪ ಒಂದು ಹಾಕ. ಅಜ್ಜಿ ಮಾಡಿದ ತುಪ್ಪದಾಗ ಮರಳು ಮರಳಾಗಿರುತ್ತೆ. ಕೆಳಗಿರ್ಬೇಕು. ಆಗತ್ತೆ ಇದು ನೋಡ್ರಿ ಹೆಂಗೆ ಮಾಡ್ಕೊಂಡಾರ. ನನ್ನ ಹಂಗೆ ಭಾಳ ಫಾಲೋ ಮಾಡ್ತಾರೆ ನನ್ನವರು. ಓ ಏ ಬಿಡ್ರಿ ಫೋನ್ ಸಾಕು, ಬರ್ರಿ ಊಟ ಮಾಡಿ ಬರ್ರಿ. ಇನ್ನೂ ಎಷ್ಟೈತಿ ನಿಂದು? ಬೇಡ ಬರ್ರಿ ಬಾಕಂತ ತಿನ್ಸ್ತೀನಿ ಬಾ, ತನ್ನ ತುಪ್ಪ ಹಾಕಿನ ಬಾ ಬೇಗ. ಇವತ್ತು ನಾವು ಸ್ಟಾಲ್ ಹಾಕಿದಾಗ ಮನು ತನ್ನ ಇಬ್ಬರನ್ನ ಮನೆಯಾಗ ಬಿಟ್ಟು ಹೋಗಿದ್ವಿ ರೀ. ಸುಮ್ಮನೆ ಕ್ಲೈಮೇಟ್ ಭಾಳ ಕೆಟ್ಟೈತ್ರಿ, ಹಾಗಾಗಿ ಅವ್ರಿಗೆ ನೆಗಡಿ ಅಂತ ತಡ ಎಲ್ಲ ಬರ್ತೈತಿ. ಸ್ವಲ್ಪ ಗಾಳಿಯಾಗ ಅಡ್ಡಾಡಿದ್ರು ಕೂಡ. ಅಂಥದ್ರಲ್ಲಿ ನಾವು ಮುಂಜಾನೆ 11 ಗಂಟೆಯಿಂದ 5 ಗಂಟೆವರೆಗೆ ಸ್ಟಾಲ್ ಹಾಕ್ತೀವಿ. ನಮ್ಮ ಜೊತೆಗೆ ಇಟ್ಕೊಳ್ಳೋದು ಭಾಳ ಕಷ್ಟ ಅವ್ರನ್ನ. ಆಮೇಲೆ ಆಡೋ ಮಕ್ಕಳು ಒಂದು ಕಡೆ ಇಟ್ಕೊಳ್ಳೋದ್ರಿಂದ ಸುಮ್ಮನೆ ಇರಲ್ರಿ, ಅವ್ರು ಭಾಳ ಕಿರಿಕಿರಿನ ಮಾಡ್ತಾರೆ. ಆಮೇಲೆ ಅವ್ರಿಗೆ ಮೇನಾಗಿ ಸ್ವಲ್ಪ ಡಸ್ಟ್ ಅಲರ್ಜಿ ಆಗುತ್ತೆ ರೀ ತನಗೆ, ಜಾಸ್ತಿ ಧೂಳು ಒಳಗಿದ್ರೆ. ಆಮೇಲೆ ಕೆಮ್ಮು ಅದು ಇದು ಶುರು ಆಗ್ಬಿಡ್ತಾವೆ. ಹಾಗಾಗಿ ಇವತ್ತು ಗಟ್ಟಿ ಧೈರ್ಯ ಮಾಡಿ ಅವರಿಬ್ಬರನ್ನ ನಾವು ಮನೆಯೊಳಗೆ ಬಿಟ್ಟು ಹೋಗಿದ್ವಿ. ಬಿಟ್ಟು ಹೋದಾಗ ಏನಾಯಿತು, ಹಾಫ್ ಡೇ ಅಂದರೆ 2 ಗಂಟೆ ಮಧ್ಯಾಹ್ನ ಊಟ ಟೈಮ್ವರೆಗೂ ಇಬ್ಬರೂ ಒಟ್ಟಿಗೆ ಇದ್ದರು ಮನೆಯೊಳಗೆ. ಊಟ ಟೈಮಿಗೆ ಯಜಮಾನ್ರು ಬಂದು ಅವರಿಬ್ಬರಿಗೆ ಊಟ ಮಾಡಿಸ್ಕೊಂಡು ತಾವು ಊಟ ಮಾಡಿ ವಾಪಸ್ಸು ಕರ್ಕೊಂಬರ್ಬೇಕಂತೇಳಿ ಬಂದಿದ್ದರು. ಆದರೆ ಮನ್ವಿತ್ತು ಇಲ್ಲ, ನಂದು ಸ್ಪೀಚ್ ಪ್ರಾಕ್ಟೀಸ್ ಮಾಡೋದೈತಿ, ನೀವು ಹೋಗ್ರಿ, ನಾ ಇಲ್ಲೇ ಇರ್ತೀನಿ ಅಂತ ಹೇಳಿದ. ಹಾಗಾಗಿ ತನ್ನಷ್ಟೇ ಕರ್ಕೊಂಡು ಬಂದಿದ್ರಿ. ಮನು ಮನೆಗಿದ್ದ. ಅವನಿಗೆ ಮಧ್ಯಾಹ್ನ ಇವ್ರು ನಾ ಒಬ್ಬಳೆ ಹಾಕಿನಲ್ರಿ ಇಲ್ಲಿ ಒಬ್ಬಕ್ಕೆ ನಿಭಾಯಿಸೋದು ಕಷ್ಟ ಆಗ್ಬಿಡ್ತೈತಿ. ಯಾಕಂದ್ರೆ ನಾವು ಹೊರಗಡೆ ಹಾಕಿರ್ತೀವಿ ಸ್ಟಾಲು, ಯಾವ ಥರ ಎಲ್ಲ ಜನ ಇರ್ತಾರೆ. ಆಮೇಲೆ ಈ ಮಳೆ ಒಂದು ಯಾವ ಬರುತ್ತೆ ಯಾವಾಗ ಹೋಗ್ತದೆ ಅದು ಗೊತ್ತಾಗಲ್ಲ. ಅಲ್ಲಿ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ಬಿಡ್ತೈತಿ. ಹಾಗಾಗಿ ಅವ್ರು ಭಾಳ ಹೊತ್ತಿಗೆ ಮನೆಗೆ ನಿಲ್ಲಲ್ಲ. ಪಟ್ಟನ ಬೇಗ ಬಂದರು. ಆವಾಗ ಅವ್ನು ಸರಿಯಾಗಿ ಊಟ ಮಾಡಿರಲಿಲ್ಲ ಅಂತ ಫ್ರೀಯಾಗಿ ಮಕ್ಕಳಿಗೆ ಮಾತಾಡ್ಸ್ಕೊಂಡು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಸೋದೇ ಬೇರೆ. ಕಿರಿಕಿ ಅವಸರ ಮಾಡಿ ಉಣಿಸಿದ್ರೆ ಅವ್ರು ತಿಂದಿರೋದೆಲ್ಲ ಒಂದಿಷ್ಟ ತಿಂದಿರ್ತಾರೆ. ಹಾಗಾಗಿ ಮಮ್ಮಿ ಹಸಿವಾಗೈತಿ ಮಮ್ಮಿ ಬೇಗ ಬಾ ಪಪ್ಪ, ಮಿಸ್ ಮಾಡ್ಕೊಳ್ಕತ್ತೀನಿ ಬೇಗ ಬಾ ಅಂಥೇಳಿ ಒಂದು ಮೊಬೈಲ್ ಬಿಟ್ಟು ಹೋಗಿದ್ವಿ. ಅದನ್ನು ತೊಗೊಂಡು ವಾಯ್ಸ್ ಮೆಸೇಜ್ ಹಾಕೋದು, ವಿಡಿಯೋ ಕಾಲ್ ಮಾಡೋದು, ಇದನ್ನ ಮಾಡಾಕತ್ತಿದ್ದ. ನಂಗೆ ಅವನದು ಒಂದೊಂದು ಮೆಸೇಜು ಒಂದೊಂದು ಚಾಟ್ ಅದಕ್ಕೆಲ್ಲ ಇಮೋಜಿಸ್ ಹಾಕ್ಯಾನ. ಮಮ್ಮಿ ಪಪ್ಪ ಬೇಗ ಬರ್ರಿ ಹಸಿವಾಗತೈತಿ, ಮಮ್ಮಿ ಪಪ್ಪ ಬೇಗ ಬರ್ರಿ ಮಿಸ್ ಮಾಡ್ಕೊಳ್ಕತ್ತೀನಿ ಅಂಥೇಳಿ ಈ ಥರ ಎಲ್ಲ ಮೆಸೇಜ್ ಎಲ್ಲ ಹಾಕಾಕತ್ತಿದ್ದ. ವಾಟ್ಸಪ್ ಒಳಗೆ ವಾಯ್ಸ್ ಓವರು, ವಿಡಿಯೋ ಕಾಲು ಅದೆಲ್ಲ ಮಾಡತ್ತಿದ್ದ. ಅದೆಲ್ಲ ನೋಡಿದ್ರೆ ಭಾಳ ಬೇಜಾರಾಯ್ತು. ಭಾಳ ಬೇಜಾರಲ್ರಿ, ಒಂಥರ ಎಮೋಷ್ನಲ್ ಆಗಿದ್ದೆ ನಾನು. ಅಂದ್ರೆ ಅಂಥ ಪರಿ ಹೇಳ್ಕೊಂಡು ಅವ್ರೊಬ್ಬರನ್ನೇ ಬಿಟ್ಟು ಅವರೆಲ್ಲನೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಏಜ್ ಬೇರೆ ಅಲ್ಲಲ್ರಿ, ಇನ್ನು ಸಣ್ಣವ್ರು ಅಕ್ಕಾರ ಅವರು. ಅಂಥದ್ರಲ್ಲಿ ಬಿಟ್ಟು ಬರೋಂಥ ಸಿಚುವೇಶನ್ ಎಲ್ಲ ಇರ್ತಾವಲ್ಲ, ಪರಿಸ್ಥಿತಿ ಆ ಥರ ಎಲ್ಲ ಇರುತ್ತೆ. ಭಾಳ ಬೇಜಾರಾಗಿತ್ತು. ಎಷ್ಟು 5 ಗಂಟೆವರೆಗೂ ಅಂತ ಹೇಳಿದ್ದು. ಅವತ್ತು ನಾವು ಇನ್ನು 4:15 ಕ್ಲೋಸ್ ಮಾಡ್ಕೊಂಡು ಬಂದುಬಿಟ್ಟಿವಿ ರೀ. ಈ ರೀತಿಯಾಗಿ ಇತ್ತು ರೀ. ಇದು 2-3 ದಿನದ ಲಾಗ್ ಆಗಿರ್ತೈತಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ್ದಾಗಿ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.